ಗೌಡ್ರೆ ಏನಿದೆಲ್ಲ ಅಲಂಕಾರ ಎಲ್ಲ ಮಾಡಿಸ್ಬಿಟ್ಟಿದ್ದೀರಾ? ಹೌದು ಮೇಡಮ್, ಅಲ್ಲೊಂದು ಟೇಬಲ್ ಇದ್ದಲ್ಲ, ಅದ್ರ ಮೇಲೆ ಕೇಕ್ ಇದೆ ನೋಡಿ. ಗೌಡ್ರೆ ನೀವ್ ನನ್ನ ಎದುರಿಗೆ ಬಂದಾಗ ನಿಮ್ನೇನೋ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಅದೇನು ಹೇಳಿ ಮೇಡಮ್. ಇಲ್ಲ, ಇವತ್ ನನ್ ಬರ್ತ್ಡೇ ಅಂತ ನಿಮಗ್ ಹೇಳೇ ಇರ್ಲಿಲ್ಲ. ನಿಮಗ್ ಹೇಗ್ ಗೊತ್ತಾಯ್ತು? ಅದನ್ನ ನೀನ್ ಕೇಳಬಾರ್ದು, ನಾನು ಹೇಳಬಾರ್ದು. ಈಗ ನಂಗೋಸ್ಕರ ಆ ಕೇಕ್ನ ಕಟ್ ಮಾಡಿ ಮೇಡಮ್. ಇಲ್ಲ ಗೌಡ್ರೆ, ಮೊದಲು ನೀವು ಬನ್ನಿ, ನೀವು ಬಂದಾದ್ಮೇಲೆ ಕೇಕ್ ಕಟ್ ಮಾಡ್ತೀನಿ. ಅಯ್ಯೋ ಇಲ್ಲ ಮೇಡಮ್, ನಾನು ನಿಮ್ಮನ್ನು ಇಷ್ಟೊತ್ತು ಕಾಯಿಸಿದ್ದೀನಿ. ಕೇಕ್ನ ನೀವು ಕಾಯ್ಸಕ್ ಹೋಗ್ಬಿಡಿ, ನಂಗೋಸ್ಕರ ಕಟ್ ಮಾಡಿ ಮೇಡಮ್. ಇಲ್ಲಾಂದ್ರೆ ನಂಗೆ ಬೇಜಾರಾಯ್ತದೆ. ನೀವು ಹೋಗ್ರಿ, ಸುಮ್ಕಿರ್ಲಾ. ಕಟ್ ಮಾಡಿ ಮೇಡಮ್. ಸರಿ ಗೌಡ್ರೆ. ಬೇರ್ನ ಇಲ್ಲಿಂದ ಎಸ್ಕೇಪ್ ಆಗ್ಬಿಡಮ್ಮ. ಮಕ್ಳೇನಾದ್ರೂ ಈ ಕಡೆಗೆ ತೋರ್ಸಿದ್ರೆ ಕೆಲಸ ಎಕ್ಕುಟ್ಟೋಯ್ತದೆ. ಲೇ, ಅವ್ರೆಲ್ಲಿ ಹೇಳಾರಲ್ಲ, ಅವ್ರ ಬಾಯಿ ತುಂಬಾ ಕೇಕೆ ಅದೇ. ಖುಷಿಯಾಗಿದೆ ಏಕೋ ನಿನ್ನಿಂದಲೇ, ನಾನು ನೋಡದೆ ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಅಂಗಡಿಯಿಂದನೂ ಬೇಗ ಬಂದ್ಬಿಟ್ಟಿದ್ಯಾ? ಇದು ನಿನಗೆ. ನಾನೇನ್ ಅವತ್ತೇ ಹೇಳ್ದೆ, ಈಗಿನ ಬಿಸ್ನೆಸ್ ಶುರು ಮಾಡೋದು, ಸುಮ್ಮನೆ ಈ ತರ ಗಿಫ್ಟ್ಗೆಲ್ಲ ಇನ್ವೆಸ್ಟ್ ಮಾಡಬೇಡ ಅಂತ. ಎಷ್ಟು ಸಲ ಹೇಳಿದ್ರು ಅದೇ ತಪ್ಪು ಮಾಡು. ಬೇಬಿ ಬಾ, ಕೂಳ ಕೂತು. ಇವತ್ತು ಬಿಸ್ನೆಸ್ ಎಷ್ಟಾಗಿರ್ಬೋದು ಗೆಸ್ ಮಾಡ್ತೀಯಾ? 50,000. ಟೇಕ್ ಏನಂದ್ರೆ ಗೆಸ್. Somewhere around 75,000. 9 lakhs. What? 9 lakhs? ಹೌದು ಬೇಬಿ, 9 lakhs. ಬೇಬಿ, ಇದೇ ಥರ ಒಂದು 3-4 ಜನ ಕಸ್ಟಮರ್ಸು ಪ್ರತಿ ತಿಂಗಳು ಬಂದ್ಬಿಟ್ರೆ ನಮ್ಮ ಲೋನ್ ಎಲ್ಲ 6 ತಿಂಗಳಲ್ಲಿ ಕ್ಲಿಯರ್ ಆಗಿ ಆರಾಮಾಗಿರ್ಬೋದು. ನಿನ್ನ ಈ ಥರ ನೋಡೋಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಬೇಬಿ? ಥ್ಯಾಂಕ್ ಯು ಬೇಬಿ. ಅದಕ್ಕೆ ಇದು ಥ್ಯಾಂಕ್ ಯು. ಬಿಸ್ನೆಸ್ ಆಗ್ತದೆ ಅಂದ್ಬಿಟ್ಟು ಸುಮ್ಮನೆ ಈ ಥರ ಎಲ್ಲ ಮತ್ತೆ ಖರ್ಚು ಮಾಡೋದಾ? ಬೇಬಿ, ಬಿಸ್ನೆಸ್ ಮಾಡಿದ ಬಿಸ್ನೆಸ್ಸು ನಮ್ಮ ಖುಷಿನೂ ಇಂಪಾರ್ಟೆಂಟ್ ಅಲ್ವಾ? ಇಟ್ಸ್ ಓಕೆ, ಒನ್ಸ್ ಇನ್ ಎ ವೈಲ್. ಓಪನ್ ಮಾಡಿ ಪ್ಲೀಸ್. ವಾವ್, ಗೋಲ್ಡ್ ರಿಂಗ್. ಓಪನ್ ಮಾಡು. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿಲ್ಲ. ಇದು ಈ ಗೋಲ್ಡ್ ರಿಂಗ್ ಇದೆಯಲ್ಲ, ಇಲ್ಲಿ ಇದ್ರೆ ಇದಕ್ಕೆ. ಐ ಲವ್ ಯು. ಲವ್ ಯು ಟು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಸೋಪಿ ಇದು, ಈ ಶಾಸ್ತ್ರಿಗಳು ಇನ್ನೂ ಬರಲೇ ಇಲ್ಲ. ನಾನು ಅದೇ ನೋಡ್ತಿದ್ದೀನಿ, ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತಲ್ಲೇ. ನಮಸ್ಕಾರ ಅಮ್ಮ. ನಮಸ್ಕಾರ ಶಾಸ್ತ್ರಿ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಏನಮ್ಮ ವಿಷಯ? ಮತ್ತೆ ಬರಕ್ಕೆ ಹೇಳಿದ್ರಲ್ಲ? ಒಂದು ಇಂಪಾರ್ಟೆಂಟ್ ವಿಷಯ ಐತೆ ಗುರುಗಳೇ. ಈ ಡೇಟ್ ಆಫ್ ಬರ್ತ್ಗೆ ಜಾತಕ ಬರ್ಕೊಡ್ಬೇಕಿತ್ತಲ್ಲ. ಮೊನ್ನೆ ತಾನೇ ಒಂದು ಜಾತಕ ಬರ್ಕೊಟ್ಟಿದ್ನಲ್ಲ. ಇದು ಅದಕ್ಕಿಂತ ಮುಖ್ಯವಾದದ್ದು. ಒಂದ್ಸಲ ನೋಡಿ. ಆಯ್ತು, ಕೊಡಿ. ಅದ್ರ ಜೊತೆಗೆ ಈ ಜಾತಕ ಹೊಂದಾಣಿಕೆ ಆಗುತ್ತಾ ಅಂತ ನೋಡ್ಬೇಕಿತ್ತು.
ಶ್ರೀ ಗುರುಭ್ಯೋ ನಮಃ. ಇವರ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ, ಸಮಯ? ಬೆಳಿಗ್ಗೆ 8 ಗಂಟೆ. ಯಾರಮ್ಮ ನೀನು? ಇದಕ್ಕೆ ಲಕ್ಷ್ಮಿ ಹೋಗಿದ್ಯಲ್ಲ ನನ್ನ ತಾಯಿ. ಅಜ್ಜಿ, ಈ ಬಿಸಿಲಲ್ಲಿ ನೀವೇನು ಮಾಡ್ತಿದ್ದೀರಾ? ಇಲ್ಲಿ ನೋಡಿ ಬಿಸಿಲು ತಾಪವೇ ಮತ್ತೋಯ್ತು. ಏನಮ್ಮ ನಿನ್ನ ಹೆಸರು? ಭಾವನಾ ಅಜ್ಜಿ. ತಗೋ, ಇದು ನೀನು ಹುಟ್ಟಿದ ಹಬ್ಬಕ್ಕೆ. ದೇವ್ರು ನೀನು ಒಳ್ಳೇದು ಮಾಡಿ. ಅಜ್ಜಿ, ಇದು ಗೌಡ್ರು ಏನಾದರೂ? ಅವರೇ ಕೊಟ್ಟಿದ್ದು. ನಿಮಗೂ ಅವ್ರು ಗೊತ್ತಾ? ಅವ್ರು ಯಾರಿಗೆ ತಾನೇ ಗೊತ್ತಿಲ್ಲ. ಬರ್ತೀನಮ್ಮ. ಗೌಡ್ರಿಗೆ ಎಲ್ರೂ ಪರಿಚಯ, ಎಲ್ರೂ ಅವ್ರನ್ನ ನೋಡಿದ್ದಾರೆ. ಆದರೆ ಇಷ್ಟು ದಿನ ಪರಿಚಯ ಇದ್ರು ಯಾಕೋ ಸಿಗಕ್ಕೆ ಆಗಿಲ್ವಲ್ಲ. ನನ್ನ ಕರ್ಮ ಹೋಗು. ಗೌಡ್ರೆ, ಬರೀ ಕದ್ದು ಮುಚ್ಚಿ ನೋಡೋದು, ಫೋನಲ್ಲಿ ಮಾತಾಡೋದು ಈಟಯ್ಯ. ಹೋಗಿ ಮಾತಾಡ್ತೀರಿ. ಸುಮ್ಕಿರ್ಲ ಲವ್. ಗೌಡ್ರೆ, ಎಲ್ಲಿದ್ದೀರಾ? ಮೇಡಮ್, ನಿಮಗೆ ನಾನು ಕಳ್ಸಿರೋ ಹುಡುಗರೆ ಸಿಗ್ತಾ? ಯಾರೋ ಒಬ್ರು ಅಜ್ಜಿ ಬಂದು ಕೊಟ್ಟು ಹೋದ್ರು. ಯಾರವರು? ಅವರು ನಮಗೆ ಗೊತ್ತಿರೋರಯ್ಯ. ಗೌಡ್ರೆ, ಇದೆಲ್ಲ ಯಾಕೆ? ನನಗೆ ಕೊಡ್ಬೇಕು ಅನ್ನಿಸ್ತು ಮೇಡಮ್. ನಿಮಗೆ ಖುಷಿ ಆಗ್ನಿಲ್ವೇ? ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ, ಆದ್ರೆ ನೀವ್ ಮಾತ್ರ ಬರ್ತಿಲ್ಲ. ಬರ್ತೀನಿ ಮೇಡಮ್. ನಾನು ಬರೋದೇ ನಿಮ್ಗೆ ಕೊನೆ ಸರ್ಪ್ರೈಸ್. ಗೌಡ್ರೆ, ಬೊಕ್ಕೆ ಕಳ್ಸಿದ್ದಾಯ್ತು, ಮಕ್ಕಳು ಕಳ್ಸಿ ಅವ್ರ ಕೈಲಿ ಹೂ ಕೊಡ್ಸಿದ್ದು ಆಯ್ತು, ಕೇಕು ಕಟ್ ಮಾಡಿಸಿ ಮಕ್ಕಳಿಗೆಲ್ಲ ತಿನ್ಸಿದ್ದು ಆಯ್ತು. ನೀವ್ ಯಾವಾಗ ಅತ್ತೆ ಮುಂದೆ ಹೋಗಿ ನಿಂತ್ಕೊಳ್ಳೋದು, ಮಾತಾಡೋದು, ಅದನ್ನ ನಾನು ನೋಡೋದು. ಸಮೀಕ ನಿಂತ್ಕೊಳ್ಳ, ಎಲ್ಲಾನು ಹೇಳ್ಬೇಕು ಇವ್ನಿಗೆ. ಹೋಯ್ತೀನಿ ಹೊಸಿ, ತಡ್ಕೊಳ್ಳ. ಈ ಎರಡೂ ಜಾತಕಗಳು ತುಂಬ ಹೊಂದಾಣಿಕೆ ಆಗ್ತಾ ಇದೆ. ಎಲ್ಲ ಗುಣಗಳು ಕೂಡಿ ಬರುತ್ತೆ. ಪ್ರಶಸ್ತವಾಗಿದೆ. ಥ್ಯಾಂಕ್ ಯು ಗುರುಗಳೇ. ನಾನಿಲ್ಲಿ ಬರ್ತೀನಿ ತಾಯಿ. ಸರಿ ಗುರುಗಳೇ. ಇದು ಅಂತೂ ನಾವು ಅನ್ಕೊಂಡಾಗೆ ಎಲ್ಲ ಆಗ್ತಿದೆ ಅಲ್ವಾ? ಆಫ್ಕೋರ್ಸ್ ಆಗಲೇಬೇಕಲ್ಲ. ಅಂದಹಾಗೆ ನಿಮ್ಮ ಅತ್ತೆಗೆ ಜಾತಕನ ಇವತ್ತೇ ಕಳಿಸ್ಬಿಡ್ಲಾ? ಈಗಲೇ ಬೇಡ, ನಾನು ಮೊದಲು ಮನೆಗೆ ಹೋಗ್ತೀನಿ, ನೀನು ಆಮೇಲೆ ಕಳಿಸಿ. ಸರಿ. ಸೋಪಿ, ಫೈನಲಿ ನಾವು ಅಂದ್ಕೊಂಡಿದ್ದ ಐಡಿಯಾಸ್ ಎಲ್ಲ ಸಕ್ಸಸ್ ಆಗ್ತಾ ಇದೆ. ಪ್ರತಿ ಸ್ಟೇಜಲ್ಲೂ ಪಾಸ್ ಆಗ್ತಾನೇ ಇದ್ದೀವಿ. ಹೀಗೆ ಆದರೆ ನೀನು ನಿನ್ನ ಪ್ರಾಜೆಕ್ಟನ್ನ ತುಂಬಾ ಎತ್ತರಕ್ಕೆ ತೊಗೊಂಡು ಹೋಗ್ಬೋದು. ಬಟ್ ಅದಕ್ಕೆ ಇನ್ನೂ ಸ್ವಲ್ಪ ದಿವಸ ಹೀಗೆ ಎಲ್ಲ ಮ್ಯಾನೇಜ್ ಮಾಡಬೇಕು. ನೀನಿರ್ಬೇಕಾದ್ರೆ ನನಗೆ ಯಾವ ಭಯನೇ ಅಲ್ವಾ? ಮತ್ತೆ ಎನಿವೇಸ್, ಟೈಮ್ ಆಯಿತು, ನಾನು ಹೊರಡ್ತೀನಿ. ಟೇಕ್ ಕೇರ್. ಇದು ನೀನು ಆಮೇಲೆ ಇದ್ರದ್ದೊಂದು ಫೋಟೋ ತೆಗೆದು ಅತ್ತೆ ಕಳಿಸ್ಬಿಡು. ಬಾಯ್ ಬಾಯ್ ಬಾಯ್. ಹೇ ಬಂಗಾರಿ, ಏನು ತುಂಬ ಖುಷಿಯಾಗಿದೆಯಾ? ಎನಿ ಗುಡ್ ನ್ಯೂಸ್? ಇದು ಒಂಥರ ಗುಡ್ ನ್ಯೂಸ್ ರವಿ. ವಾವ್ ಬಂಗಾರಿ,
ನೀನು ಹೇಳ್ತಾ ಇರೋದು ನೋಡಿದರೆ ನಮ್ಮ ಪ್ರಾಜೆಕ್ಟ್ ಟೇಕ್ ಆಫ್ ಆಗೋ ಥರ ಇದೆ. ಇದು ಪ್ರಾಜೆಕ್ಟ್ ಬಗ್ಗೆ ಅಲ್ಲ, ಬಟ್ ನಮ್ಮ ಪ್ರಾಜೆಕ್ಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಅಂದ್ಕೊಂಡಾಗೆ ಸ್ಟೇಟ್ ಅಲ್ಲ, ಸೆಂಟ್ರಲ್ ಮಿನಿಸ್ಟರ್ವರೆಗೂ ಸಪೋರ್ಟ್ ಸಿಗುತ್ತೆ. ನೀನೇ ನೋಡ್ತಾ ಇರು, ನಾನು ನಮ್ಮ ಬಿಸ್ನೆಸ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ. ಅವು ಜೋಶ್ ಪಂಡ. ಬಂಗಾರಿ, ನೀನು ಏನೇ ಮಾಡಿದ್ರು ಅದು ನನಗೆ ತಾನೇ ಒಳ್ಳೇದಾಗೋದು. ಆಗ್ಲಿಂದ ಕೇಳ್ತಿದ್ದಲ್ಲ ಯಾವಾಗ ಹೋಯ್ತಿರಿ ಅಂತ. ಈಗ ನೋಡ್ಲಾ ಈ ಸಿದ್ದೇಗೌಡ್ರ ಎಂಟ್ರಿಯಾ. ಇದು ಸಿದ್ದೇಗೌಡರು ಅಂದ್ರೆ ಮೇಡಮ್, ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ನಿಮ್ಗೆ ಹೇಳಿ ಹೇಳಿ ನನಗಂತೂ ಸಾಕಾಗೋಗಿದೆ. ಯಾಕೆ ಹೀಗೆ ಮಾಡ್ತೀರಾ ನೀವು? ಮೇಡಮ್ ಅವರೇ, ಅದು ನೋಡಿ, ನನಗೆ ತುಂಬಾ ಬೇಕಾಗಿದ್ದವ್ರನ್ನ ನೋಡ್ಬೇಕು ಅಂತ ಕಾಯ್ತಿದ್ದೆ, ಅದನ್ನು ಹಾಳು ಮಾಡಿದ್ರಲ್ಲ. ಮೇಡಮ್ ಅವರೇ, ಅದು ಸಾಕು. ನನ್ನ ಜೀವನದಲ್ಲಿ ಇವತ್ತು ತುಂಬಾ ಖುಷಿಯಾಗಿದ್ದೆ. ಆ ಖುಷಿನ ಕೊಟ್ಟವ್ರನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ನೀವ್ ಬಂದು ಅದನ್ನ ಹಾಳು ಮಾಡ್ಬಿಟ್ರಿ. ಛೇ, ನಿಮ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗ್ತಿದೆ. ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಜಾನು? ಬರೀ ಫೋಟೋಸ್ ಚೆನ್ನಾಗಿರೋದಾ? ಅದ್ರಲ್ಲಿ ನಾವು ಚೆನ್ನಾಗಿಲ್ವಾ? ಫೋಟೋ ಚೆನ್ನಾಗಿದೆ ಅಂದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ತಾನೇ ಅರ್ಥ. ಗೊತ್ತಮ್ಮ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಎಲ್ಲೇ ನಂದೊಂದು ಫೋಟೋನೂ ಇಲ್ಲ ಇದರಲ್ಲಿ. ಅಜ್ಜಿ, ನಿಂಗೆ ವಯಸ್ಸಾಗ್ಬಿಟ್ಟಿದ್ಯಲ್ಲ, ಅದಕ್ಕೆ ಯಾರು ನಿನ್ನ ಫೋಟೋನೇ ತೆಗ್ದಿಲ್ಲ. ಓ, ನೀನು ಇಲ್ಲಿಗೆ ಬಂದಮೇಲೆ ಮಾತು ಬಹಳ ಕಲ್ತ್ಬಿಟ್ಟಿದ್ಯಾ. ನೀನು ಗಂಡನಿಗೆ ಹೇಳಿ ಸೊಂಟ ಮುರಿಸ್ತೀನಿ ನೋಡು. ಅದೇ ಮತ್ತೆ, ಅವರು ಅವ್ರ ಸೊಂಟ ಬೇಕಾದ್ರೂ ಮುರ್ಕೋತಾರೆ, ನನಗೇನು ಮಾಡಲ್ಲ. ಅದಕ್ಕೆ ನೀನು ಉಬ್ಬೋಗಿರೋದು. ಅಜ್ಜಿ, ಸುಮ್ಮನೆ ಕೂತ್ಕೊಳ್ಳೋ ಸಾಕು. ಅಮ್ಮ, ಆ ಆಲ್ಬಮ್ ಬಿಡು. ಇದು ನೋಡು, ಇದರಲ್ಲಿ ನಮ್ಮ ಮನೆಯವರ ಹಳೆ ಫೋಟೋಸ್ ಇದೆ. ಅವ್ರ ಚಿಕ್ಕ ವಯಸ್ಸಿನ ಫೋಟೋ ಇಲ್ಲಿ ನೋಡು. ಜಾನು, ಇವನೇ ಕಣೆ ನಿಮ್ಮಣ್ಣ ವೆಂಕಿ. ಹೌದಾ? ಹೌದು, ನೋಡು, ವೆಂಕಿ ಅಣ್ಣ ಇದ್ದಾನೆ ಇಲ್ಲಿ. ಅಯ್ಯೋ ಅಮ್ಮ, ಎಷ್ಟು ಮುದ್ದಾಗಿದ್ದಾನೆ. ಹೌದು ಜಾನು, ಈ ಫೋಟೋ ಇಲ್ಲಿಗೆ ಯಾಕೆ ಬಂತು? ಅದೇ ಅಮ್ಮ, ಅಪ್ಪ ಹೇಳ್ತಿದ್ರಲ್ಲ, ಜಯಂತ್ ಅವರು ವೆಂಕಯ್ಯಣ್ಣ ಇದ್ದಿದ್ದ ಆಶ್ರಮದಲ್ಲೇ ಇದ್ದಿದ್ದು ಅಂತ. ಓ, ಹಾಗಾದ್ರೆ ಇದ್ರಲ್ಲಿ ಅಳಿಯಂದ್ರೆ ಯಾರು? ನಂಗೂ ಗೊತ್ತಾಗ್ತಿಲ್ಲ ಅಮ್ಮ, ಅವ್ರನ್ನೇ ಒಂದ್ಸತಿ ಕೇಳೋಣ. ಹಾ, ಎಷ್ಟು ಮುದ್ದಾಗಿದ್ದಾನಲ್ಲ ಅಣ್ಣ. ಅಲ್ಲ ಕಂಡ್ರಲ್ಲ, ಹೊರಗಡೆ ಕೊಡಿಸ್ತೀನಿ ಅಂತ ಹೇಳ್ದೆ ತಾನೆ, ಅಲ್ಲಿ ಬ್ಯಾಡ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಶುರು ಹಚ್ಕೊಂಡ್ಬಿಟ್ಟಿದ್ರಾ? ಈ ವಿಷಯ ನಮ್ಮ ಅಪ್ಪಾಜಿಗೆ ಏನಾದ್ರು ಗೊತ್ತಾದ್ರೆ ನೇಣಾಕ್ಬಿಡ್ತಾನೆ ಅಷ್ಟೇ. ನನ್ನನ್ನಲ್ಲ, ನಿಮ್ಗಳನ್ನ.
ಏನು ಆಗ್ತೀರ ಸುಮ್ಕಿರಿ ಗೌಡ್ರೆ. ಬಂಕಲ್ಲಿ ಪೆಟ್ರೋಲ್ ಇರೋದು ಗಾಡಿಗಳಿಗೆ ಬಿಡಕ್ಕೆ, ಮನೇಲಿ ಬಾರಿ ಇರೋದು ನಾವು ಬಿಟ್ಕೊಳಕ್ಕೆ. ನೀವು ಸರಿಯಾಗಿ ಬಳಸ್ಕೊತಾ ಇಲ್ಲ, ನಾವಾದ್ರೂ ಸರಿಯಾಗಿ ಬಳಸ್ಕೊತೀವಿ ಬಿಡಿ. ಯಾವಾಗ್ಲೂ ಜನಗಳ ಸೇವೆ ಅನ್ಕೊಂಡೆ ಜನಗಳ ಸೇವೆ ಮಾಡ್ಕೊಂಡೇ ಇರ್ತೀರಿ. ನಾವು ನಿಮ್ಮ ಸೇವೆ ಮಾಡ್ತಿಲ್ವೇ? ನೀವು ಯಾವಾಗ ನಮ್ಮ ಸೇವೆ ಮಾಡೋದು? ಸೇವೆ ಮಾಡ್ಬೇಕಂದ್ರಲ್ಲ ನಿಮ್ಗೆ. ನಾವೇ ಮಾಡ್ಕೋತೀವಿ. ನಿಮ್ಗೇನು ಅಪ್ಪವ್ರು ಬರೋ ಅಷ್ಟೊತ್ತಿಗೆ ಟೆಂಟ್ ಖಾಲಿ ಮಾಡಿರ್ಬೇಕಲ್ವಾ? ಮಾಡ್ತೀವಿ. ಮಗ ಬೋರ್ ಹೊಡಿತದೆ, ಆರ್ಕೆಸ್ಟ್ರಾ ಸಾಂಗ್ ಬಿಡು. ಏನ್ ಚಂದ ಕಾಣಿಸ್ತಾರೆ ನಮ್ಮ ಅತ್ತಿಗೆವ್ವ, ಏನ್ ಚಂದ ಕಾಣಿಸ್ತಾರೆ ನಮ್ಮ ಅತ್ತಿಗೆವ್ವ, ನಮ್ ಸಿದ್ದೇಗೌಡ್ರಿಗೆ ಒಳ್ಳೆ ಜೋಡಿ ಕಾಣವ್ವ, ನಮ್ ಸಿದ್ದೇಗೌಡ್ರಿಗೆ ಒಳ್ಳೆ ಜೋಡಿ ಕಾಣವ್ವ. ಆಗಲ್ಲೋ ಕಣ್ಣಿಗೆ ಕಾಣುವ ದೇವರು ಎಂದರೆ ಗೌಡ್ರು ತಾನೆ. ಗೌಡ್ರೆ ಅಲ್ಲವ್ರೆ, ಗೌಡ್ರು ತಾನೆ, ಗೌಡ್ರೆ ಗೌಡ್ರೆ. ನಂದ ಹೆಂಗ್ಲ ಸೂಪರ್ ಮಗ. ಸೀಸನ್ ಸರಿಗಮಪಾಗಿ ಇಬ್ರು ಪಕ್ಕ ಸೆಲೆಕ್ಟ್ ಆಗಿದೆ. ಏನ್ ದುಡ್ಜಾಗ ಜೂನಿಯರ್ ಆರ್ಟಿಸ್ಟ್. ಗೌಡ್ರೆ ಪೌಡ್ರು ನಮ್ ಗೌಡ್ರು ಅದಕ್ಕೆ ಬರ್ತಡೆಗೆ ಎಣ್ಣೆ ಹೊಡಿಸ್ತವ್ರ. ಅಂದ್ಮೇಲೆ ನಮ್ಮ ಅತ್ತಿಗೆ ಮಾದಪ್ಪ ಬಾಬ್ಕೊಂಡ್ಬಿಟ್ರೆ ನಮ್ಮನೇಲಿ ಎಣ್ಣೆಲೆ ಸ್ನಾನ ಮಾಡಿಸ್ಬಿಡ್ತಾರೆ ಕಣ್ರಲ್ಲ. ಹೂಕಲ್ಲ 4 ಬಾಟ್ಲು ಮನೆ ತಗೊಂಡಿದ್ದೀನಿ ನಾನು. ಗೌಡ್ರೆ ಅಲ್ಲ ಗೌಡ್ರೆ, ನಮ್ಗೆಲ್ಲ ಇಷ್ಟೊಂದು ಕುಡಿ ಕೊಟ್ಬಿಟ್ಟು ನೀವು ಮಾತ್ರ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ದೀರಲ್ಲ, ನಮ್ ನೋಡ್ರಿ ನಿಮ್ ಬಾಯಿ ನೀವ್ ಬರೋಕಿಲ್ವೇ? ರಾಜಕೀಯದಲ್ಲಿರೋರ್ಗೆ ಚಟ ಇರಬಾರ್ದು, ಚಟ ಇದ್ರೆ ಚಟ ಹತ್ಬೇಕಾಯ್ತದೆ. ಓ ನಂದ ಚಾಟ ಚಟ ಹಚ್ಚದಂತೆ ಯಾಕ್ಲ ಯಾಕ್ಲ ಹಾಕ್ಲಾ ನನ್ನ ಎಲ್ಲ ಎಣ್ಣೆ ಹಾಕೊಂಡುದು. ಏನ್ ಹಾಕು ಅಂತೀಯೋ ಇಲ್ವೋ, ಎಣ್ಣೆ ಮಾತ್ರ ಹಾಕು ಅನ್ನೋದು ಮಾತ್ರ ಬಿಡ್ಬೇಡ. ಊರಿ ನನಗೆ ಪಿಯೋಟ್ ಆಗಿಲ್ಲ ಅಂತ ಆಗು. ನೀರ್ ಹಾಕೊಳ್ಳ ಖಾಲಿ ಟಿಕೆಟ್ ಐತತ್ಕಲ್ಲ. ನೋಡ್ರೆ, ಅತ್ತಿಗೆ ಬರ್ತಡೆಗೆ ನೀವೇನಾರ ಕೊಟ್ಟಿರ್ತೀರ, ಅತ್ತಿಗೆ ಖುಷಿಯಾಗಿ ಏನಾರ ಕೊಟ್ಟಿರ್ತಾರೆ, ಅದನ್ನ ನಮ್ಗೆ ಹೇಳ್ತಾ ಇಲ್ಲ. ಏನು ಅಂತ ಹೇಳಿದ್ರೆ ಚೆನ್ನಾಗಿರ್ತದಲ್ವೇ? ಏಯ್ ನಿಂಗೆ ಯಾಕ್ಲೇ ಬೇಕದು? ಎದೋಳ ಮೇಲೆ ಜಾಗ ಖಾಲಿ ಮಾಡಿ ಬಾಟ್ಲಲ್ಲಿ ಇಡ್ಲಾ, ಗ್ಲಾಸಲ್ಲಿ ಇಡ್ಲಾ, ರೈಟ್ ಹೇಳಿ. ಹೋಗ್ಲಾಕ ಖುಷಿ ಇರಲ್ಲ. ಯಾಕೊಡ್ರೆ ಏನಾಯ್ತು? ಯಾಕೆ ಹಿಂಗಾಡ್ತಿದ್ದೀರಾ? ಮತ್ತೇನ್ಲ ಹೇಳಿ? ಫೋನಲ್ಲಿ ನೋಡಿದ್ರೆ ಬನ್ನಿ ಬನ್ನಿ ನೋಡ್ಬೇಕು ಅಂತಾರೆ, ಎದುರು ಹೋಗಿ ನಿಂತ್ರೆ ಅದ್ ಯಾರೋ ಬೈಯುವಂಗೆ ಬೈದ್ ಕಳಿಸ್ತಾರೆ. ಅದ್ ಯಾಕೆ ಅವ್ರು ನನ್ನ ನೋಡಿದ್ರೆ ಹಂಗಾಡರು ಅಂತದ್ ಏನ ಮಾಡಿದೀನಿ ಅವ್ರಿಗೆ ನಾನು? ಅಲ್ಲ ಗೌಡ್ರೆ, ಅತ್ತಿಗೆಗೆ ಅವರೇ ನೀವು ನೀವೇ ಅವರು ಅಂತ ಒಂದ್ಸಲ ಹೇಳಕ್ಕಿಲ್ವಾ? ನೀನೊಳ್ಳೆ ಅದಂಗೆ ಸರಿ ಹೋಗೋದಿಲ್ಲಕ್ಕಲ್ಲ. ಹೆಣ್ಣೈಕ್ಳು ಅದೇನು ಯೋಚನೆ ಮಾಡವೋ, ಅದ್ ಯಾವ ತರದಲ್ಲಿ ಅವ್ರಿಗೆ ಹೇಳ್ಕೋಬೇಕೋ ಒಂದು ಅರ್ಥ ಆಯ್ತಲ್ಲ. ನನ್ನ ಮಕ್ಕ ಕಂಡ್ರೆ ಆಗದೆ ಇರೋರು ನನ್ನ ಮದುವೆ ಯಾಕೆ ಒಪ್ಕೊಂಡಾರೆ? ಒಳ್ಳೆ ಬರೀ ಕ್ರಿಕೆಟಾ? ಇವತ್ತೊಂದು ಆಶ್ಚರ್ಯ ಆಯ್ತು ಗೊತ್ತಾ? ಏನು? ನಾನು ಅಮ್ಮ ನಮ್ಮ ಮದುವೆ ಫೋಟೋಸ್ ಎಲ್ಲ ನೋಡ್ತಿದ್ವಾ, ಆ ಆಲ್ಬಮ್ ಜೊತೆಗೆ ಈ ಆಲ್ಬಮ್ಮು ಸಿಕ್ತು. ಇದರಲ್ಲಿ ನಿನ್ನ ಚಿಕ್ಕ ವಯಸ್ಸಿನ ಫೋಟೋಸ್ ಎಲ್ಲ ಇದೆ. ಯಾವ ಫೋಟೋ? ಅದೇ ರೀ, ನೀವು ಆಶ್ರಮದಲ್ಲಿದ್ರಲ್ಲ ಆ ಫೋಟೋ. ಇದರಲ್ಲಿ ಫಾದರ್ ಎಲ್ಲ ಇದ್ದಾರೆ, ಜೊತೆಗೆ ಬೇರೆ ಮಕ್ಕಳು ಎಲ್ಲ ಇದ್ದಾರೆ ನೋಡಿ ಇಲ್ಲಿ. ಅದರಲ್ಲಿ ಬೆಂಕಿ ಅಣ್ಣನೂ ಇದ್ದಾನೆ. ಅಮ್ಮನೇ ಗುರ್ತಿಡಿದ್ರು. ಅಳಿಯಂದ್ರೆ ಇಲ್ಲಿ ಕೊಡಿ ನೋಡ. ವೆಂಕಿ ಹೇಗಿದ್ದಾನೆ ನೋಡಿ. ಅಪ್ಪ ನೋಡಪ್ಪ, ವೆಂಕಿ ಅಣ್ಣ ಎಷ್ಟು ಮುದ್ದಾಗಿದ್ದಾನೆ ಅದರಲ್ಲಿ. ಎಷ್ಟು ಗುಡ್ಡಿಗಿದ್ದಾನಲ್ವಾ? ಹ್ಞೂ
ಹೆಚ್ಚು ಕಮ್ಮಿ 11-12 ವರ್ಷದ ತನಕ ಹಿಂಗೆ ಇದ್ದ. ಆದ್ರೆ ರೀ ಆ ಫೋಟೋಲಿ ನೀವೆಲ್ಲಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ತೋರ್ಸ್ರಿ ನೀವೆಲ್ಲಿದ್ದೀರಾ ಅಂತ. ಹೌದಲ್ಲ, ಎಲ್ಲಿದ್ರ ಅಳಿಯಂದ್ರೆ? ಇಲ್ಲಿ. ಎಲ್ಲಿ? ಎಲ್ಲಿದ್ದೀನಿ? ತೋರ್ಸಿ ಎಲ್ಲಿ. ಅಳಿಯಂದ್ರೆ ಇದು ನೀವೇನಾ? ಆಗಿರೋದಕ್ಕೂ ಈಗಿರೋದಕ್ಕೂ ಹೋಲಿಕೆನೆ ಅನ್ನಿಸ್ತಿಲ್ಲ. ಹೌದು ಅತ್ತೆ, ಅದು ನಾನೇ. ಮೊದಲು ಹಾಗಿದ್ದೆ, ಹೀಗೆ ಬೆಳೆದು ನೋಡಿ ಹೀಗಾಗಿದ್ದೀನಿ. ಆದ್ರೆ ರೀ ಈ ಫೇಸ್ಗೂ ಮ್ಯಾಚ್ ಆಗ್ತಿಲ್ಲ. ತುಂಬಾ ವ್ಯತ್ಯಾಸ ಇದೆ. ಇನ್ನೊಂದ್ಸತಿ ನೋಡಿ ಇದು ನೀವೇನಾ ಅಂತ. ನನಗೆ ನನ್ನ ಫೋಟೋ ಯಾವುದು ಅಂತ ಗೊತ್ತಾಗಲ್ವಾ? ಅದು ನಾನೇ. ಹೇ ವೆಂಕಣ್ಣ, ಇಲ್ಬಾ ಇಲ್ಲಿ. ನಿನ್ ಚಿಕ್ಕ ವಯಸ್ಸಿನ ಫೋಟೋ ನೋಡಿಲಿ.